ನನ್ನ ಫ್ರೆಂಡ್ ನನ್ನ ಮೇಲೇ ರಿವೆಂಜ್ ತೊಗೊಂಡ್ಲು ಗಾಯ್ಸ್. ನಮ್ಮೂರಿಂದ ನಮ್ಮಪ್ಪ ನನಗೆ ಅಂತ ರೊಟ್ಟಿ ಪಾರ್ಸಲ್ ಇಟ್ಟಿದ್ರು, ತೊಗೊಂಬರೋದಕ್ಕೆ ಅಂತ ಮೆಜೆಸ್ಟಿಕ್ಕಿಗೆ ಹೋದೆ. ಬಸ್ಸು ಬೆಳಗ್ಗೆ 6 ಗಂಟೆಗೆ ಬರುತ್ತೆ, ನೀನು ಬೇಗ ಹೋಗು ಅಂತ ನಮ್ಮಪ್ಪ ಹೇಳಿದರು. ಅದಕ್ಕೆ ಬೇಗ ಹೋಗಿದ್ದೆ. ಆದರೆ ಅದು 8:30 ಆದರೂ ಇನ್ನೂ ಬಂದಿಲ್ಲ. ಆ ಬಸ್ ಬರೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಹೋಗ್ಬಿಟ್ಟು ರೊಟ್ಟಿನ ಪಾರ್ಸಲ್ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಹಸುವಾಗಿತ್ತು, ಮತ್ತು ಕೆಲಸಕ್ಕೂ ಕೂಡ ಟೈಮ್ ಆಗೋಗಿತ್ತು. ಅದಕ್ಕೆ ಅಂತ ಬೇಗ ಬೇಗ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಊಟಕ್ಕೆ ಮತ್ತು ಮಧ್ಯಾಹ್ನ ಬಾಕ್ಸಿಗೆ ಮೊಟ್ಟೆ ಪಲ್ಯ ಚಪಾತಿ ಮಾಡ್ಕೊಳ್ಳೋಣ ಅಂತ ನೈಟೇ ಪ್ಲಾನ್ ಮಾಡ್ಕೊಂಡಿದ್ವಿ. ಮೊಟ್ಟೆ ಪಲ್ಯ ಚಪಾತಿ ಯಾರಿಗೆ ಚಪಾತಿ ಮಾಡೋದಕ್ಕೆ ಬರಲ್ಲ ಅವರು ಇವಾಗ ನಾನು ಮಾಡ್ತಿರೋ ಚಪಾತಿನ ನೋಡಿಬಿಟ್ಟು ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ ಆಯಿತಾ. ಚಪಾತಿ ಹೇಗೆ ಮಾಡೋದು ಅಂದರೆ, ಒಂದು ಪಾತ್ರೆ ತಗೊಂಡು ಅದರಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಚಪಾತಿ ಬೇಕು ಅಲ್ವಾ ಅಷ್ಟು ಹಿಟ್ಟನ್ನು ಹಾಕಿಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ಥರ ಚಪಾತಿ ತೀಡ್ಕೋಬೇಕು ರೌಂಡಾಗಿ. ಅದು ರೌಂಡಾಗಿ ಬಂದಿಲ್ಲ ಅಂತಂದರೂ ರೌಂಡಾಗಿ ಮಾಡ್ಕೊಳ್ಳಿ, ನೀವು ಬರುತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಚಪಾತಿನ ತೀಡ್ಕೊಳ್ಳಿ. ತೀಡ್ಕೊಂಡಾದ್ಮೇಲೆ ಹಂಚನ್ನ ಕಾಯಕ್ಕಿಟ್ಟು, ಹಂಚು ಕಾದಾದ್ಮೇಲೆ ಚಪಾತಿನ ಬೇಯಿಸ್ಕೋಬೇಕು ನೀಟಾಗಿ. 2 ಸೈಡು ಒಳಸ್ಕೊಂಡು ಬೇಯಬೇಕು. ನನ್ನ ಚಪಾತಿ ಸುಡಬೇಕಾದ್ರೆ ನನ್ನ ಫ್ರೆಂಡು ಏನೋ ಜೋಕ್ ಹೇಳ್ತಾ ಇದ್ಲು. ಬರೀ ಇಂಥದೆಯಾ? ಇಬ್ಬರು ಮಾತಾಡ್ಕೊಂಡು ಜೋಕ್ ಮಾಡಿಕೊಂಡು ನಗಾಡ್ತಾ ಚಪಾತಿನ ಮಾಡೋದು ಆಯಿತು. ಹಾಗೆ ಇನ್ನೊಂದು ಒಲೆ ಮೇಲೆ ಮೊಟ್ಟೆ ಪಲ್ಯ ಕೂಡ ಮಾಡೋದಕ್ಕೆ ಇಟ್ಟಿದ್ವಿ. ಈ ಥರ ಹೆಸರು ಏನಿಡಬೇಕು ಅಂತ ಗೊತ್ತಿಲ್ಲ. ಏನು ಬ್ಯಾಚುಲರ್ಸ್ ಈಸಿ ಮೊಟ್ಟೆ ರೆಸಿಪಿ ಅಂದರೆ ಮೊಟ್ಟೆ ಪಲ್ಯ ಸವಿಯಲು ಸಿದ್ಧ. ಯಾರಿಗಾದರೂ ಈ ಮೊಟ್ಟೆ ಪಲ್ಯ ರೆಸಿಪಿ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆಯಿತಾ. ಫಸ್ಟು ಒಂದು ತುತ್ತನ್ನ ನನ್ನ ಫ್ರೆಂಡ್ಗೆ ತಿನ್ನಿಸಿದೆ, ಹೇಗಾಗಿದೆ ಟೇಸ್ಟ್ ಹೇಳು ಅಂತ ಕೇಳೋಕ್ಕೆ. ಚೆನ್ನಾಗಿದೆ ಅಂತ ಹೇಳಿದ್ದು. ಅದಾದಮೇಲೆ ನಾನು ತಿಂದೆ, ಚೆನ್ನಾಗೂ ಇತ್ತು. ಏನಾದರೂ ಬರೀ ಹಿಂಗೆ ತಿಂದರೆ ಮಜಾ ಇರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನನ್ನ ಫ್ರೆಂಡ್ಗೆ ಗೊತ್ತಿಲ್ಲದೇ ಅವಳಿಗೆ ಅಂತ ತಿನ್ನಿಸೋ ಒಂದು ತುತ್ತಲ್ಲಿ ಖಾರ ಜಾಸ್ತಿ ಹಾಕ್ಬಿಟ್ಟು ತಿನ್ಸೋಕ್ಕೆ ಟ್ರೈ ಮಾಡಿದೆ. ಮೊದಲು ಅವಳು ಬೇಡ ಬೇಡ ಅಂತ ಹಠ ಮಾಡ್ತಿದ್ಲು. ಪ್ರಾಮಿಸ್ ಅದರಲ್ಲಿ ಏನೂ ಇಲ್ಲ ತಿನ್ನು ಅಂತ ಹೇಳ್ಬಿಟ್ಟು ತಿನ್ನಿಸಿದೆ. ರಿಯಾಕ್ಷನ್ ನೋಡಿ. ಆದರೂ ಇವಳಿಗೆ ಕಾಟ ಕೊಡೋದು ಅಂದರೆ ನಂಗೊಂಥರ ಮಜಾ ಜನರೇ. ಅವಳು ಖಾರ ಖಾರ ಅಂತ ಅಳ್ತಿರ್ಬೇಕಾದ್ರೆ ನಂಗೆ ನಗು ಬರ್ತಾ ಇತ್ತು. ಈ ಥರನ ಮಾಡೋದು ಅಂತ ಸ್ವಲ್ಪ ಬೈದ್ಲು. ಆದರೆ ನಂಗೆ ಮಾತ್ರ ಅವಳಿಗೆ ಕಾಟ ಕೊಡೋದ್ರಲ್ಲೇ ಖುಷಿ ಜಾಸ್ತಿ. ನಾನು ಮಾಡಿರೋ ಪ್ಲಾನೇ ನನಗೆ ವಾಪಸ್ ಮಾಡೋಕ್ಕೆ ಬಂದಳು. ಆದರೆ ನಾವು ಗೊತ್ತಲ್ವಾ, ಬೇಗ ತಿಳ್ಕೊಬಿಡ್ತೀವಿ. ಆದರೂ ನನ್ನ ಫ್ರೆಂಡ್ಗೆ ಬೇಜಾರು ಮಾಡಬಾರ್ದು ಅಂತ ತಿಂದೆ. ನನಗೇನು ಖಾರ ಆಗಿಲ್ಲ, ಆದರೂ ಖಾರ ಆಯಿತು ಅಂತ ನಾಟಕ ಮಾಡಿದೆ. ಹೀಗೆ ಇಬ್ಬರು ಜಗಳ ಮಾಡ್ತಾ ಊಟ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಇದೇ ಥರ ಫನ್ನಿ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.